ಮಳೆ ಅಬ್ಬರಿಸ್ತಾ ಇದ್ರೂ ಜಲಾಶಯಕ್ಕೆ ಹರಿತು ಬಾರದ ನೀರು ಡೆಡ್ ಸ್ಟೋರೇಜ್ ತಲುಪಿದ ಅತಿ ದೊಡ್ಡ ಜಲಾಶಯ 135 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಕೇವಲ 3 ಟಿಎಂಸಿ ನೀರು ಸಂಗ್ರಹ ಆಗಿದೆ. ನೀರಿಲ್ಲದೆ ಖಾಲಿ ಆಗಿದೆ ತುಂಗಾಭದ್ರಾ ಜಲಾಶಯ. ಇದೇ ಪರಿಸ್ಥಿತಿ ಮುಂದುವರೆದರೆ ಕುಡಿಯುವ ನೀರಿಗೆ ಹಾಹಾಕಾರ ಕಟ್ಟಿಟ್ಟ ಬುತ್ತಿ. ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಯ ಜೀವನಾಡಿಯಾಗಿರುವಂತ ಈ ಜಲಾಶಯ ನೋಡಿ, ಮಳೆ ಒಂದು ಕಡೆಯಲ್ಲಿ ಅಬ್ಬರಿಸ್ತಾ ಇದೆ, ಆದರೆ ಜಲಾಶಯಕ್ಕೆ ನೀರು ಮಾತ್ರ ಬರ್ತಾ ಇಲ್ಲ. ಡೆಡ್ ಸ್ಟೋರೇಜ್ ತಲುಪಿದೆ ಅತಿ ದೊಡ್ಡ ಜಲಾಶಯ. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಬಹಳ ದೂರಕ್ಕೆ ನೀರೇ ಕಾಣಿಸ್ಕೊಳ್ತಾ ಇಲ್ಲ. ಸುಮಾರು 135 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ ಇದು. ಇಲ್ಲಿ ಕೇವಲ 3 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿದೆ. ಹಾಗಾಗಿ ನೀರಿಲ್ಲದೆ ತುಂಗಾಭದ್ರಾ ಜಲಾಶಯದ ಒಡಲು ಖಾಲಿ ಆಗಿದೆ. ಒಂದು ವೇಳೆ ಇನ್ನೊಂದು 15 ದಿನ ಇದೇ ಪರಿಸ್ಥಿತಿ ಮುಂದುವರೆದು ಬಿಟ್ರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದೆಲ್ಲೆಡೆ ಮತ್ತು ಮುಂಗಾರು ಪೂರ್ವ ಮಳೆ ಏನಾದರೂ ಅಬ್ಬರಿಸಿದೆ. ಆದರೆ 3 ರಾಜ್ಯಗಳ ಜೀವನಾಡಿದಂಥ ತುಂಗಾಭದ್ರಾ ಜಲಾಶಯದಲ್ಲಿ ಇದೀಗ ಏನಂದರೆ ಸಂಪೂರ್ಣವಾಗಿ ಜಲಾಶಯದ ನೀರಿನ ಮಟ್ಟ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ತಲುಪಿರುವಂಥದ್ದು. 130 TMC ಒಳರು ಏನು ಇರುವಂಥ ಸಾಮರ್ಥ್ಯ ಇರುವಂಥ ಜಲಾಶಯದಲ್ಲಿ ಈಗ ಕೇವಲ 3 TMC ನೀರನ್ನು ಇರುವಂಥದ್ದು. ನಾವು ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿ ಜಲಾಶಯ ಅಂದರೆ 130 TMC ಇರುವಂಥ ಜಲಾಶಯ ಇದೀಗ ಕೇವಲ ಡೆಡ್ ಸ್ಟೋರೇಜ್ ಅಂದರೆ 3 TMCಗೆ ಬಂದು ತಲುಪಿರುವಂಥದ್ದು. ಇಲ್ಲಿ ಈ ಭಾಗದಲ್ಲಿ ಏನಂದರೆ ನೆಲ ಕಾಣ್ತಾ ಇದೆ, ಅದೇ ರೀತಿ ಗುಡ್ಡಗಾಡು ಕಾಣ್ತಾ ಇದೆ. ಎಲ್ಲ ಸಂಪೂರ್ಣವಾಗಿ ನೀರು ಬಂದರೆ 130 TMC ಇದೆ ಮತ್ತು ಅದರಲ್ಲಿ ಏನು 30 TMC ಹೂಳು ತುಂಬಿಕೊಂಡಿದೆ. ಅಂದರೆ 100 TMC ನೀರು ಬರಬೇಕು ಮಳೆ ಆದರೆ 100 TMC ಬಂದಾಗ ಇಲ್ಲೆಲ್ಲ ಏನು ಕಲ್ಲು ಬಂಡೆಗಳ ನೆಲ ಇದೆ ಸಂಪೂರ್ಣವಾಗಿ ಏನಂದರೆ ಮುಚ್ಚಿ ಹೋಗುತ್ತೆ, ಅಲ್ಲೆಂದರೆ ಸಂಪೂರ್ಣವಾಗಿ ನೀರಿಂದ ಆವರಿಸುತ್ತೆ. ಆದರೆ ಈ ಡೆಡ್ ಸ್ಟೋರೇಜ್ ಆಗಿ ಬಂದು ತಲುಪಿರುವಂಥದ್ದು ಇದೇ ಏನಂದರೆ ಮುಂದುವರೆದರೆ ಮಳೆ ಆಗದಿದೆ, ಅದರ ಜೊತೆಗೆ ಒಳ ಹರಿವು ಬರದೇ ಇದ್ದರೆ ಖಂಡಿತಲೂ ಕೂಡ ಈ ಕೊಪ್ಪಳ ನಗರ ಇರ್ಬೋದು, ಬೇರೆ ಏನಂದರೆ ಜಿಲ್ಲೆಗಳು ಕೂಡ ಕುಡಿಯುವ ನೀರಿನ ಸಲುವಾಗಿ ಹಾಹಾಕಾರ ಸೃಷ್ಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ. ಯಾಕಂದರೆ ಕೇವಲ ಇರುವಂಥದ್ದು 3 TMC ಮಾತ್ರ. ಇನ್ನೂ 15 ದಿನಗಳ ಕಾಲ ಮಾತ್ರ ನೀರು ಕುಡಿಯೋ ನೀರಕ್ಕೆ ಬರುತ್ತೆ. ಒಂದು ವೇಳೆ ನೀರು ಬರದಿದ್ದರೆ ಖಂಡಿತಲೂ ಕೂಡ ಬಹಳ ದೊಡ್ಡ ನೀರಿನ ಕುಡಿನೀರಿನ ಸಮಸ್ಯೆ ಎದುರಾಗಲಿದೆ ಅಂತ ಹೇಳುವುದು. ಆ ಕಾರಣಕ್ಕಾಗಿ ಅದೇ ರೀತಿ ಕೂಡ ಜಲಚರಗಳು ಕೂಡ ಸಾವನ್ನಪ್ಪುವಂಥ ಸ್ಥಿತಿಗೆ ಬಂದು ಇಲ್ಲಿನ ತಲುಪಿರುವಂಥದ್ದು. ಯಾಕಂತಂದರೆ 100 TMC ನೀರು ಅಂತ ಸಾಮರ್ಥ್ಯ ಇರುವ ಬಹುದೊಡ್ಡ ಜಲಾಶಯ ಇದೀಗ ನೀರಿನ ಸಮಸ್ಯೆಯಿಂದ ಎದುರಿಸ್ತಿದೆ ಮತ್ತು ಬರಗಾಲದ ಛಾಯೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಆವರಿಸಿದೆ. ಯಾಕಂದರೆ ಕೊಪ್ಪಳ ಜಿಲ್ಲೆ, ಬಳ್ಳಾರಿ, ವಿಜಯನಗರ, ಅದೇ ರೀತಿಯಾಗಿ ಇಲ್ಲ ಆಂಧ್ರ ಪ್ರದೇಶ ಕೆಲವೊಂದಿಷ್ಟು ಜಿಲ್ಲೆಗೆ ಜೀವನಾಡಿ ಅಂತ ಹೇಳ್ಬೋದು. ಆದರೆ ಇದೀಗ ಡೆಡ್ ಸ್ಟೋರೇಜ್ ತಲುಪಿರೋದ್ರಿಂದ ಮತ್ತು ಒಳ ಹರಿವು ಕೂಡ ಬಹುದೊಡ್ಡವಾಗಿ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಈ ತುಂಗಭದ್ರಾ ಜಲಾಶಯ ಖಾಲಿ ಆಗಿರುವಂಥದ್ದು. ಇದರಿಂದ ಇವತ್ತು ಜನರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳೆ ಬರಲಿ, ಮಳೆ ಬಂದು ಸಂಪೂರ್ಣ ಜಲಾಶಯ ತುಂಬಲಿ, ನಮಗೆಲ್ಲ ರೈತರಿಗೆ ಅನುಕೂಲವಾಗುತ್ತೆ ಮತ್ತು ರೈತರ ಬದುಕು ಆಗಲಿದೆ ಅಂತೇಳಿ ಕೇಳ್ಕೊತಿದ್ದಾರೆ. ವರ್ಣನ ಕೃಪೆಗೆ ಇವತ್ತು ರೈತರು ಸೇರಿದಂತೆ ಇಲ್ಲಿನ ಜನರು ಕೂಡ ಒಂದು ವರ್ಣನ ಕೃಪೆಗೆ ಹೋಗಿರುವಂಥದ್ದು. ಒಟ್ಟಾರೆ ಇವತ್ತು ಜಲಾಶಯ ಖಾಲಿ ಆಗಿರುವಂಥದ್ದು ಬಹುದೊಡ್ಡವಾಗಿ ಆತಂಕ ಕಾರಣವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ನಾಗರಾಜ್, ಟಿ. ಕೊಪ್ಪಳ.